ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥ. ವೀಕ್ಷಕರೇ, ಮೊನ್ನೆ ಬೆಂಗಳೂರಿನಿಂದ ಒಬ್ಬರು ಕಸ್ಟಮರ್ ಫೋನ್ ಕಾಲ್ ಮಾಡಿ ನಮ್ಮದೊಂದು ಜಾತಕದ ವಿಮರ್ಶೆ ಮಾಡಿ ಸಲಹೆ ಕೊಡಿ ಅಂತೇಳಿ ಕೇಳಿದರು. ಅವರ ಜನ್ಮ ದಿನಾಂಕ ಸಮಯವನ್ನು ವಾಟ್ಸಪ್ ಮಾಡಿದರು. 20/1/1984 6:54 ರಾತ್ರಿ. ಮಾಘ ನಕ್ಷತ್ರ, ಸಿಂಹ ರಾಶಿ ಬರ್ತದೆ. ಕುಂಡಲಿ ಈ ರೀತಿ ಇದೆ: ಕಟಕ ಲಗ್ನ, ಸಿಂಹ ರಾಶಿಯಲ್ಲಿ ಚಂದ್ರ, ತುಲಾ ರಾಶಿಯಲ್ಲಿ ಕುಜ ಮತ್ತು ಶನಿ ಭಗವಾನರು, ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಮತ್ತು ಕೇತು, ಧನುಸ್ಸು ರಾಶಿಯಲ್ಲಿ ಬುಧ ಮತ್ತು ಗುರು, ಮಕರ ರಾಶಿಯಲ್ಲಿ ರವಿ, ವೃಷಭ ರಾಶಿಯಲ್ಲಿ ರಾಹು. ಈ ಜಾತಕರ ವಿಚಾರ ನೋಡಿದಾಗ ಈ ಜಾತಕರು ಬುಧ ಮತ್ತು ಗುರು 6ನೇ ಮನೆಯಲ್ಲಿರೋದ್ರಿಂದ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಮನೋಭಾವ, ಹೆಲ್ಪ್ ಮಾಡ್ತಕ್ಕಂಥ ಮನೋಭಾವ ಇವರಲ್ಲಿ ಜಾಸ್ತಿ ಇದೆ. ಬೇರೆಯವರಿಗೆ ಸಲಹೆ ಎಲ್ಲ ಕೊಡ್ತಾರೆ. ಬಟ್ ಇವರಿಂದ ಅವ್ರಿಗೆ ಒಳ್ಳೆಯದಾದ ಮೇಲೆ ಯಾರೂ ಸಹ ಇವರನ್ನು ತಿರುಗಿ ನೋಡ್ತಾ ಇಲ್ಲ. ಜಾತಕದಲ್ಲಿ ಅಭಿವೃದ್ಧಿ ಇಲ್ಲ. ಲಗ್ನಾಧಿಪತಿಯಾದಂಥ ಚಂದ್ರ ಕಟಕ ರಾಶಿಯಲ್ಲಿ, ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದು, ಸಿಂಹ ರಾಶಿ ಅಧಿಪತಿ ರವಿ ನಿರ್ಬಲನಾಗಿರೋದ್ರಿಂದ ತಂದೆ ಮತ್ತು ತಾಯಿ ಇಬ್ಬರೂ ಇಲ್ಲ. ತಾಯಿ ಅನಾರೋಗ್ಯವನ್ನು ಹೊಂದಿ ಮರಣ ಹೊಂದಿದ್ದಾರೆ. ತಂದೆಗೂ ಅಭಿವೃದ್ಧಿ ಇಲ್ಲದೆ ಹೋಯಿತು. ಇಲ್ಲಿ ಚಂದ್ರ ಸಿಂಹ ರಾಶಿಯಲ್ಲಿದ್ದು ಲಗ್ನವನ್ನು ಶನಿ ಭಗವಾನರು ಉಚ್ಚರಾಗಿ 10ನೇ ದೃಷ್ಟಿಯಿಂದ ನೋಡೋದ್ರಿಂದ ಲಗ್ನಕ್ಕೆ ಶನಿ ಭಗವಾನರ ಪ್ರಭಾವ ಬಲವಾಗಿ ಇರೋದ್ರಿಂದ ಕುಜನೊಟ್ಟಿಗೆ ಇದ್ದು, ಕುಜ ಶನಿ ಶತ್ರುಗ್ರಹಗಳಾಗಿರೋದ್ರಿಂದ ಕಟಕ ಲಗ್ನಕ್ಕೆ ಯೋಗಕಾರಕರಾಗಿ ಇಲ್ಲದೆ ಇರುವ ಕಾರಣ 1/1 ನೆಗೆಟಿವಿಟಿ ಪ್ರಾರಂಭ ಆಗ್ತಾ ಇದೆ. ಮದುವೆ ಆಗಬೇಕು ಅಂತ ಡಿಸಿಷನ್ ತೊಗೊತಾ ಇದ್ದಾರೆ, ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲವೂ ವಿವಾಹ ಕಾರ್ಯಕ್ಕೆ ದಾರಿ ಹೋಗ್ತಾ ಇಲ್ಲ. ಕಾರಣ ಸಪ್ತಮಾಧಿಪತಿ ಶನಿ ಭಗವಾನರೇ ಆಗಿ ಲಗ್ನಾಧಿಪತಿ ಚಂದ್ರ ಶತ್ರು ಆಗೋದ್ರಿಂದ ಹಾಗೂ ಲಗ್ನಾಧಿಪತಿ 2ನೇ ಮನೆಯಲ್ಲಿದ್ದು ಮಾರಕ ಸ್ಥಾನದಲ್ಲಿರೋದ್ರಿಂದ ಸಪ್ತಮಾಧಿಪತಿ ಶನಿ ಭಗವಾನರು ಬಲಿಷ್ಠರಾಗಿರೋದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏರುಪೇರು, ಮೋಸ, ವಂಚನೆಗಳು ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತದೆ. ಇಲ್ಲಿ ಕಳತ್ರಕಾರಕ ಶುಕ್ರನಿಗೆ ರಾಹು ಕೇತು ಸಂಬಂಧ ಇರೋದು ಒಳ್ಳೆಯದಲ್ಲ. ಲಗ್ನಾತ್ ಕೇಂದ್ರ ಸ್ಥಾನದಲ್ಲಿ ಕುಜ ಇರ್ತಕ್ಕಂಥದ್ದು ಕುಜ ದೋಷಕ್ಕೆ ಕಾರಣ. ಮತ್ತು ಜನ್ಮ ರಾಶಿಗೆ ಅಷ್ಟಮ ಶನಿ ದೋಷದ ಪ್ರಭಾವ ಪ್ರಬಲವಾಗಿ ಇರೋದರಿಂದ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತೇಳಿ ಸಲಹೆಗಳನ್ನು ತಿಳಿಸಿದ್ದೇನೆ. ಶನಿವಾರ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಉತ್ತಮ ಅಲ್ಲ ಅಂಥೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ಶನಿ ಭಗವಾನರ ದೇವಸ್ಥಾನಕ್ಕೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಎಳುಬತ್ತಿ ದೀಪ ಹಚ್ತಕ್ಕಂಥದ್ದು, ಎಳ್ಳುಂಡಿಯ ಸಿಹಿ ತಿಂಡಿಯನ್ನು ಮಕ್ಕಳಿಗೆ ಅಥವಾ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಹಂಚತಕ್ಕಂಥದ್ದು ಮಾಡಿ ಅಂತೇಳಿ ಸಲಹೆ ಕೊಟ್ಟಿದ್ದೇನೆ. ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಅಂತಲೂ ಸಹ ಹೇಳಿದ್ದೇನೆ. ಅಥವಾ ಒಂದು 800 ಗ್ರಾಮ್ ಎಳ್ಳನ್ನು ಪ್ರತಿ ವಾರ ಪೂಜಾ ಸಾಮಗ್ರಿಯೊಂದಿಗೆ ದಾನ ಕೊಡಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ವಿವಾಹಕಾರಕ ಶುಕ್ರನಿಗೆ ರಾಹು ಕೇತು ಸಂಬಂಧ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸಿ ಅಂತೇಳಿ ಸಲಹೆ ಕೊಟ್ಟಿದ್ದೇನೆ. ಜನ್ಮ ರಾಶಿಗೂ ಸಹ ಸರ್ಪದೋಷ ಆ್ಯಡ್ ಇದೆ. ಹಾಗೆ ಅಷ್ಟಮ ಶನಿಯ ಪ್ರಭಾವಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಳ್ಳಿ ಅಂತೇಳಿ ಸಲಹೆ ಕೊಟ್ಟಿದ್ದೀನಿ. ಈ ಜಾತಕದಲ್ಲಿ ಸಾಧ್ಯ ಆದರೆ ತಂದೆ ತಾಯಿಯ ದೋಷ ಬಲವಾಗಿರೋದ್ರಿಂದ ಯಾವುದಾದ್ರೂ ನದಿ ತೀರ ಶ್ರೀರಂಗಪಟ್ಟಣ ಅಥವಾ ಗೋಕರ್ಣದಲ್ಲಿ
ಹಿರಿಯರ ಶ್ರಾದ್ದ ಕಾರ್ಯ ಅಥವಾ ಪಿತೃಶಾಂತಿ ಕರ್ಮಗಳನ್ನು ನದಿ ತೀರದಲ್ಲಿ ಅಮಾವಾಸ್ಯೆ ದಿವಸ ಮಾಡಿಸ್ಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೀನಿ. ಇನ್ನು ವಿವಾಹ ಕಾರ್ಯ ನೆರವೇರಲಿಕ್ಕೆ ಈ ಜಾತಕರಿಗೆ ಮದುವೆಗೆ ಮುಂಚೆ ಒಂದು ಕದಳಿ ವಿವಾಹ ಅಥವಾ ತುಳಸಿ ಗಿಡದ ಜೊತೆ ವಿವಾಹ ಮಾಡಿಸ್ಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ. ಇಲ್ಲಿ ವಿಶೇಷವಾಗಿ ಈ ಜಾತಕರು ಬೇರೆಯವರನ್ನು ನಂಬಿ ಮೋಸ ಹೋಗ್ತಾ ಇದ್ದಾರೆ. ಇವರಿಂದ ಬೇರೆಯವರಿಗೆ ತುಂಬ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಇವರ ಕಷ್ಟ ನೋವು ದುಃಖಗಳಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ತುಂಬ ಎಚ್ಚರಿಕೆಯಿಂದ ಇರಿ ಅಂತೇಳಿ, ಹಾಗೆ ನಿಮ್ಮ ವಿಚಾರಗಳು ನಿಮ್ಮ ವ್ಯವಹಾರಗಳು ನಿಮ್ಮಲ್ಲೇ ಇದ್ದಷ್ಟು ಒಳ್ಳೆಯದು ಅಂತೇಳಿ ಸಲಹೆನ ಕೊಟ್ಟಿದ್ದೇನೆ. ಮತ್ತು ವಿಶೇಷವಾಗಿ ಮದುವೆಯ ಸಂದರ್ಭದಲ್ಲಿ ಯಾವ ರೀತಿಯ ಸಲಹೆಗಳನ್ನು ಪಾಲಿಸಬೇಕು ಅಂತೇಳಿ ಈ ಜಾತಕರಿಗೆ ತಿಳಿಸಿರ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.